ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಮಂಗಳೂರಲ್ಲಿ ನವರಾತ್ರಿ ಹೇಗೆ ಆಚರಿಸ್ತಾರಂತ. ಅದರೊಟ್ಟಿಗೆ ಮಂಗಳೂರಿನ 9 ಜಾಗದ ಶಾರದೆ ಪ್ಲಸ್ ವಿಸರ್ಜನೆ ಕೂಡ ತೋರಿಸ್ತೇನೆ. ಸೆಪ್ಟೆಂಬರ್ ನಾನು ಹೊರಟೆ ಬೆಂಗಳೂರಿಂದ ಮಂಗಳೂರಿಗೆ. ಥ್ಯಾಂಕ್ಸ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್ ಬಸ್ 1 ಗಂಟೆ ಲೇಟ್ ಬಂತು. ನೆಕ್ಸ್ಟ್ ಡೇ 1 ಅಕ್ಟೋಬರ್. ಮಂಗಳೂರಿಗೆ ಬಂದಾಗ ಒಂದು ಖುಷಿಯೇ ಬೇರೆ. ಈ ಸೀನರಿ, ಪ್ರಾಣಿಗಳು, ಹಕ್ಕಿಗಳು. ಈ ವಿಡಿಯೋ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಆಗೋಕ್ಕಿಂತ ಮುಂಚೆ ವಾಪಸ್ ಟಾಪಿಕ್ಗೆ ಬರುವ. ನವರಾತ್ರಿ. ಫಸ್ಟ್ ನಾನು ಬಂದೆ ಮುಲ್ಕಿಗೆ, ಇಲ್ಲಿಯ ಶಾರದೆ ನೋಡಲಿಕ್ಕೆ. ನಾವು ಬಂದಾಗ ಪ್ರೊಸೆಷನ್ ಸ್ಟಾರ್ಟ್ ಆಗಿತ್ತು. ಮುಲ್ಕಿಯ ಶಾರದೆ ನೋಡಿ ಅಲ್ಲಿಂದ ಬಪ್ಪನಾಡು ದೇವಸ್ಥಾನಕ್ಕೆ ಬಂದೆ ದೇವರ ದರ್ಶನ ಮಾಡಲಿಕ್ಕೆ. ಇಲ್ಲಿ ಭರತನಾಟ್ಯಂ ನಡೀತಾ ಇತ್ತು. ಪುಣ್ಯಕ್ಕೆ ಇವರು ಯಾವುದೇ ರೀತಿಯ ಕಾಂಪಿಟೇಷನ್ ಇಲ್ಲ ಗೋಲ್ಡನ್ ಬುಕ್ಕಲ್ಲಿ ಹೆಸರು ಬರಲಿಕ್ಕೋಸ್ಕರ ಭರತನಾಟ್ಯಂ ಮಾಡ್ತಿರ್ಲಿಲ್ಲ. ಹಾಗೆ ನೋಡಲಿಕ್ಕೆ ಖುಷಿಯಾಯಿತು. ಇಲ್ಲಾದರೆ ಈಗಿನ ಟೈಮಲ್ಲಿ ಸಾಕಷ್ಟು ಜನ ಭರತನಾಟ್ಯಮನ್ನು ಒಂದು ಜೋಕ್ ಮಾಡಿಟ್ಟಿದ್ದಾರೆ. ಬಪ್ಪನಾಡಿಂದ ನಾನು ಬಂದೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಉಚ್ಚಿಲ ದೇವಸ್ಥಾನದಲ್ಲಿ ನವದುರ್ಗೆಯರ ಮೂರ್ತಿ ಪ್ರತಿ ವರ್ಷ ಕೂಡ ಇಡ್ತಾರೆ. ನವರಾತ್ರಿಯ ಪ್ರತಿದಿನ ದೇವಿಯ ಮಹತ್ವ. ಪ್ರಥಮ ದಿನ ಶೈಲಪತ್ರಿ. ಇವಳು ಪರ್ವತದ ಮಗಳು, ಹಿಮಾಲಯದ ಪುತ್ರಿ ಮತ್ತು ಸತಿದೇವಿಯ ಪುನರ್ಜನ್ಮ. ಈ ರೂಪವು ಪ್ರಕೃತಿ ಮತ್ತು ಶಕ್ತಿಯ ಆರಂಭವನ್ನು ಸಂಕೇತಿಸುತ್ತದೆ. ದ್ವಿತೀಯ ದಿನ ಬ್ರಹ್ಮಚಾರಿಣಿ. ಶಿವನನ್ನು ಪಡೆಯಲು ಪಾರ್ವತಿಯು ಮಾಡಿದ ಕಠಿಣ ತಪಸ್ಸಿನ ರೂಪವಿದು. ಈಕೆ ಸಂತೋಷ ಮತ್ತು ಜ್ಞಾನವನ್ನು ನೀಡುತ್ತಾಳೆ. ತೃತೀಯ ದಿನ ಚಂದ್ರಗಂಟ. ಇವಳ ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿಯ ಗಂಟೆ ಇರುತ್ತದೆ. ಈ ರೂಪವು ಸೌಂದರ್ಯ, ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಚತುರ್ಥ ದಿನ ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ಸಣ್ಣ ಮೊಟ್ಟೆ. ಇವಳು ತನ್ನ ನಗು ಮತ್ತು ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು. ಪಂಚಮ ದಿನ ಸ್ಕಂದ ಮಾತಾ. ಇವಳು ಯುದ್ಧ ದೇವತೆ, ಸ್ಕಂದನ ತಾಯಿ. ಸ್ಕಂದ ಅಂದ್ರೆ ಕಾರ್ತಿಕೇಯ. ಈಕೆ ತಾಯಿಯ ಪ್ರೀತಿ, ವಾತ್ಸಲ್ಯ ಮತ್ತು ರಕ್ಷಣೆಯ ಸಂಕೇತ. ಷಷ್ಠಿ ದಿನ ಕಾತ್ಯಾಯಿನಿ. ಋಷಿ ಕಾತ್ಯಾಯನ ಮಗಳಾಗಿ ಜನಿಸಿದವಳು. ಈಕೆ ವೀರತ್ವ ಮತ್ತು ಧರ್ಮವನ್ನು ಸಂಕೇತಿಸುತ್ತಾಳೆ. ಇವಳು ಮಹಿಷಾಸುರನನ್ನು ವಧಿಸಲು ನಿರ್ಣಯಿಸಿದ ಉಗ್ರ ರೂಪ. ಸಪ್ತಮಿ ದಿನ ಕಾಳರಾತ್ರಿ. ಈಕೆ ದುರ್ಗೆಯ ಅತ್ಯಂತ ಭಯಂಕರ ರೂಪ, ಆದರೆ ಶುಭವನ್ನು ನೀಡುವವಳು. ಈ ರೂಪವು ಅಜ್ಞಾನ ಮತ್ತು ದುಷ್ಟ ಶಕ್ತಿಗಳನ್ನು ನಾಶಪಡಿಸುತ್ತದೆ, ನಮ್ಮೊಳಗಿನ ಭಯವನ್ನು ದೂರ ಮಾಡುತ್ತದೆ. ಅಷ್ಟಮಿ ದಿನ ಮಹಾಗೌರಿ. ದೀರ್ಘ ತಪಸ್ಸಿನ ನಂತರ ಪಾರ್ವತಿಯು ಶಿವನಿಂದ ಸ್ವೀಕರಿಸಿದ ಸುಂದರ ಮತ್ತು ಶಾಂತ ರೂಪ. ಈಕೆ ಪರಿಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತಾಳೆ. ನವಮಿ ದಿನ ಸಿದ್ಧಿದಾತ್ರಿ. ಸಿದ್ಧಿ ಎಂದರೆ ಪರಿಪೂರ್ಣತೆ, ದಾತ್ರಿ ಎಂದರೆ ಕೊಡುವವಳು. ಇವಳು ಸಕಲ ಸಿದ್ಧಿಗಳನ್ನು ಕರುಣಿಸುವ ದೇವತೆ. ಸಕಲ ದೇವತೆಗಳು ಮತ್ತು ಶಿವನಿಂದಲೂ ಪೂಜಿಸಲ್ಪಡುವವಳು. ಎರಡು ವಿಷಯ ನನಗೆ ಇಷ್ಟ ಆಗಲಿಲ್ಲ. ಒಂದು, ಈ ಸ್ಟೇಜಲ್ಲಿ ಎಂಥ ವಿಡಿಯೋ ಪ್ರಮೋಟ್ ಮಾಡ್ತಾ ಇದ್ದಾರೆ ನೋಡಿ. ನಾನೇನು ಹೇಳೋದಿಲ್ಲ, ಆದರೆ ಇದು ಸರಿಯಾ?
ಎರಡನೇ ವಿಷಯ, ನೆಕ್ಸ್ಟ್ ಡೇ 2 ಅಕ್ಟೋಬರ್. ಈಗಷ್ಟೇ ಗೊಲ್ಲರಕೇರಿ ಶಾರದೆಗೆ ನೋಡಿದೆವು. ನೆಕ್ಸ್ಟ್ ಹೋಗ್ತಿದ್ದೆವು ಜೋಡುಮಠ ಶಾರದೆಗೆ. ಸೊ ಇಲ್ಲಿಂದಲೇ ವಾಕೇಬಲ್ ಡಿಸ್ಟೆನ್ಸಲ್ಲಿ ಉಂಟು. ಈ ಪ್ಲೇಸನ್ನು ಜೋಡುಮಠ ಯಾಕೆ ಹೇಳ್ತೇವಂದರೆ, ಇಲ್ಲಿ ಒಂದು ಮಠ ಉಂಟು ಇಲ್ಲಿ, ಮತ್ತು ಅದರ ಅಪೋಸಿಟಲ್ಲಿ ಇಲ್ಲೂ ಮಠ ಉಂಟು. ಸೊ 2 ಮಠ ಒಟ್ಟಿಗೆ ಉಂಟು. ಸೊ ಅದಕ್ಕೆ ಇದನ್ನು ಜೋಡುಮಠ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಇಯರ್ ಇಲ್ಲಿ ಶಾರದೆಯನ್ನು ಇಟ್ಟಿದ್ರು, ಅದನ್ನು ಇದು ಶಿಫ್ಟ್ ಮಾಡಿದ್ದಾರೆ ಈ ವರ್ಷ, ಅಲ್ಲಿ ಇಟ್ಟಿದ್ದಾರೆ. ಸೊ ಅದೇ ಈಗ ಜೋಡುಮಠ ಶಾರದೆ ನೋಡಿದೆ. ಈಗ ನೆಕ್ಸ್ಟ್ ಮತ್ತೊಂದು ಪ್ಲೇಸಿಗೆ ಹೋಗ್ತೇವೆ. ಆದಷ್ಟು ಮಂಗಳೂರಿದು ಶಾರದೆಗಳನ್ನು ಕವರ್ ಮಾಡ್ತೇವೆ ಈ ವಿಡಿಯೋದಲ್ಲಿ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಾತ್ರ. ಈಗ ನೆಕ್ಸ್ಟ್ ಶಾರದೆಗೆ ಹೋಗೋ ಪ್ಲೇಸ್ನ ಹೆಸರು ವೆಂಕಟರಾಮನ ಶಾರದೆ ಅಂತ. ಇಲ್ಲಿದ್ದು ಶಾರದೆ ತುಂಬ ಫೇಮಸ್, ಅಂದರೆ ಭಾರಿ ಒಳ್ಳೆ ಅಲಂಕಾರ ಇರ್ತದೆ ಅಲ್ಲಿ ಅಂತ.
ಕುದ್ರೋಳಿಗೆ ಹೋಗ್ತಿದ್ದೇವೆ. ಎಂಥದಂದರೆ ನಾವು ಇಲ್ಲಿ ಬರುವಾಗ ಲೇಟ್ ಆಯಿತು. ಸೊ ಹಾಗೆ ಈಗ ಶಾರದೆ ಮತ್ತು ಈ ಟ್ಯಾಬ್ಲುಗಳೆಲ್ಲ ಹೊರಟಿದೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಡೌಟ್, ಬಟ್ ಇದನ್ನು ಕವರ್ ಮಾಡ್ತೇವೆ ನಾವೀಗ ಒಂದಿದೆ. ಅಲ್ಲಿ ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಎಂಟ್ರೆನ್ಸ್ ಒಳಗೆ ಹೋಗೋದು, ಬಟ್ ನಾವು ಆ್ಯಕ್ಚುಲಿ ಹೋಗೋದು ಟ್ಯಾಬ್ಲು ನೋಡಲಿಕ್ಕೆ. मुझसे प्यार करती है या नहीं करती है? नहीं, तेरा मुझसे प्यार है या नहीं है? ಫುಲ್ ಅಂದರೆ ಫುಲ್ ಜನ ಆಗರ ಇದ್ದಾರೆ. ಎಷ್ಟು ಜನ, ಫುಲ್ ರಶ್. मुझसे प्यार करती है या नहीं करती है? ಸೊ ಈಗ ಹೋಗೋದು ಪೂರ್ವ ಸ್ಟೋರ್ ಇದೆ ಶಾರದಮ್ಮ, ನೋಡ. ನಾವು ಬರುವಾಗ ಲೇಟ್ ಆಗಿತ್ತು ಆಲ್ಮೋಸ್ಟ್. ಅಂದರೆ ಹೊರಟಿದೆ ಇಲ್ಲಿದ್ದು ಪೂರ್ವ ಸ್ಟೋರ್ ಶಾರದೆ. ಸೊ ಅವರು ಈಚೆ ಕೊಟ್ಟಾರ ಆಗಿ ಹೋಗ್ತಾರಂತೆ. ಸೊ ನಾವೀಗ ಅಲ್ಲಿ ಹೋಗ್ತಿದ್ದೇವೆ, ಸಿಕ್ಕಿದ್ರೆ ಒಳ್ಳೆಯದು. ಮಂಗಳೂರಲ್ಲಿ ನಾವು 6 ಶಾರದೆಗಳನ್ನು ನೋಡಿ, 6 ಪ್ಲೇಸಸ್ ಇದು ಶಾರದೆಯನ್ನು ನೋಡಿ ಇದು ಹೊರಟಿದ್ದೇವೆ ಮನೆಗೆ. ನಿನ್ನೆ ಮುಲ್ಕಿ ಮತ್ತು ಉಚ್ಚಿಲದು ಶಾರದೆ ನೋಡಿದ್ದೇವೆ. ಸೊ ಟೋಟಲ್ ಆಗಿ 8 ಶಾರದೆ ಮ್ಯಾಂಗ್ಳೂರಲ್ಲಿ ನೋಡಿದ್ದೇವೆ. ಈಗ ನಾವು ಲಾಸ್ಟ್ 9ನೇ ಶಾರದೆ ನೋಡಲಿಕ್ಕೆ ಹೋಗ್ತಿದ್ದೇವೆ, ಕಿಣಿಗೊಳ್ಳಿಯ ಶಾರದೆ. ನಾನಿಲ್ಲಿ ಮುಟ್ಟಿದಾಗ ಶಾರದೆ ಪ್ರೊಸೆಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಜಟೆಯನ್ನು ಧರೆಗೆ ಅಪ್ಪಳಿಸುತ್ತಾನೆ. ಈಗ ನಾವು ಶಾರದೆ ವಿಸರ್ಜನೆ ನೋಡ್ಲಿಕ್ಕೆ ಹೋಗ್ತಿದ್ದೇವೆ.
ಥ್ಯಾಂಕ್ ಯು ರಿತಿಕ್ ಫಾರ್ ವೇಟಿಂಗ್. ಓಕೆ, ಸೊ ಈಗಷ್ಟು ನಾವು ಕಿನ್ಗೋಳಿ ಶಾರದೆದು ವಿಸರ್ಜನೆ ನೋಡಿದೆವು. ಸೊ ತುಂಬ ಖುಷಿ ಆಯಿತು ನೋಡಿ. ಈ ವಿಡಿಯೋದಲ್ಲಿ 9 ಶಾರದೆ ಅನ್ನು ನಾವು ನೋಡಿದೆವು, 9 ಡಿಫ್ರೆಂಟ್ ಪ್ಲೇಸಸಲ್ಲಿ. ಸೊ ಈ ಥರದ ನೆಕ್ಸ್ಟ್ ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋಸ್ ಬರ್ತದೆ. ಸೊ ಈ ವಿಡಿಯೋಗಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.